ಸರ್ಕಾರಿ ತಗೊಳ್ಳಿ ಅಂದ್ರೆ ನಾನು ಯಾವ ಹೆಡ್ಡಲ್ಲಿ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನಮಗೆ ಇದು ಮಾಡ್ತಾರೆ. ನಾನು ಹೇಳಿದ್ದೆ ಈ ವರ್ಷ ಬಿಟ್ಬಿಡಿ, ಸರ್ಕಾರ ರೆವಿನ್ಯೂ ಕಳಿಸ್ಕೊಳ್ಳಿ ಈ ವರ್ಷ. ಅವ್ರು ಬರ್ತಾರೆ, ಬಂದು ಮಾಡ್ಕೊಡ್ತಾರೆ 2-3 ದಿನದಲ್ಲಿ ಅಂತ ಹೇಳ್ತಾರೆ. ನಾನು ಕೋರ್ಟಲ್ಲಿದ್ದೆ, ನಾನೇ ಆರ್ಡರ್ ಮಾಡ್ಕೊಡ್ಬೇಕು, PDO ಬರಲ್ಲ, ನಾನು ಅದಕ್ಕೆ ಪಾರ್ಟಿಸಿಪೇಷನ್ ಮಾಡ್ಕೊಂಡು ಇಲ್ಲ ನಾನು ಲೆಕ್ಕವಂದ್ರೆ ಆಮೇಲೆ ಕೊಡ್ರಿ ಅಂತ ಹೇಳ್ತೀನಿ. ನೀವು ಹಂಗೆ ಯಾವಾಗ ಏನು ಸುಮ್ಮನೆ ನನಗೆ ನಮ್ಮನೆ ಸರ್ ಇದು ನಾನು ಸ್ಪಾಟ್ ವಿಸಿಟ್ ಮಾಡಿದ್ದೀನಿ. ಲೇಔಟ್ ಮಾಡಿದ್ದಾರೆ, ಇಬ್ಬರು ಲೇಔಟ್ ಇವ್ರ ಕೈಯಲ್ಲಿ ಒಂದಿದೆ, ಅವ್ರ ಕೈಯಲ್ಲಿ ಒಂದಿದೆ. ಇವರೇನು ಮಾಡಿದ್ದಾರೆ, ಏಕಾಏಕಿ ಚೆಪ್ಪಿಂಗ್ ನಾಟಿ ಮಾಡ್ಕೊಂಡಿದ್ದಾರೆ, ದಾರಿ ಚೆಪ್ಪಿಂಗ್ ನಾಟಿ ಮಾಡ್ಕೊಂಡು ತೆಗೆದಾಕಿ ನಿಮ್ಮದು ಬರಾಗಿದ್ದರೆ ನಾನೇ ಫೌಂಡೇಶನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ. ಬಟ್ ಇವ್ರು ಏಕಾಏಕಿ ದಾರಿಗೆ ಅಂತ ಚೆಪ್ಪಿಂಗ್ ನಾಟಿ ಮಾಡ್ತಾರೆ. ಯಾವುದು ಹಾಂ, ನೀವು ಹಂಗೆ ನಾಟಿ ಮಾಡಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಮಾಡಬಾರ್ದು. ನೀವು ಏನಿದೆ ನನ್ನ ಹತ್ರ ಕೇಳಬೇಕಲ್ಲ. ಸೈಟ್ ಆಗಂತ ನೀವು ಹೇಳ್ತೀರಿ, ಸೈಟ್ ಅಲ್ಲ ಅಂತ ಅವ್ರು ಹೇಳ್ತಾರೆ. ನೋಡಿರಿ ಪ್ಲಾನ್ ಇತ್ತಲ್ಲ, ಅಲ್ಲಿದೆ ಅಡಿಗೆ ಡೀಟೇಲ್ಸ್ ಇಸ್ಕೊಂಡು ಜಾಗ ರಿಸರ್ವೇಷನ್ 2015 ಪಾಯ ಆಗ್ತಾ ಇದ್ದಾಗ ನಾನು ಕಂಪ್ಲೇಂಟ್ ಕೊಟ್ಟು ಅವಾಗ ಅವರು ಬಿಲ್ಡಿಂಗ್ ನಿಲ್ಲಿಸ್ತಾ ಇದ್ದರು. ಬಿಲ್ಡಿಂಗ್ ಕಟ್ಟಿದ್ರು ರೀಸೆಂಟಾಗಿ 6 ತಿಂಗಳಲ್ಲಿ ಮತ್ತೆ ಮನೆ ಕಟ್ತಾ ಇದ್ದಾರೆ ಸರ್. ಪಂಚಾಯತಲ್ಲಿ FIR ಆಗಿದೆ. ಮತ್ತೆ ಇವ್ರಿಗೆ ಲೋಕಾಯುಕ್ತಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಸರ್. ಲೋಕಾಯುಕ್ತದಲ್ಲಿ ಇವ್ರಿಗೆ 2 ತಿಂಗಳ ಆದೇಶ ಇದೆ ಸರ್. ಅವ್ರಿಗೆ 2013 ಅವ್ರು ದಾಖಲಾತಿ ಕೊಡ್ತಾರೆ, 2018 ಇದಲ್ಲ. ಇದು ಈ ಮಕ್ಕಳಿಗೆ ಸರ್ ಊರಲ್ಲಿ 20 ವರ್ಷದಿಂದ ಅಂಗನವಾಡಿ ಜಾಗ ಇಲ್ಲ. ಈ ವಿಚಾರವಾಗಿ ಈಗ ತಹಸೀಲ್ದಾರ್ಗೆ ಈವಾಗ 101 ಸಲ ಅರ್ಜಿ ಕೊಟ್ಟಿದ್ದಾರೆ ಸರ್. ಅದ ನಮ್ಮ ಸ್ವಂತ ಕೇಳ್ತಾ ಇಲ್ಲ. ಆದರೆ ಇವ್ರಿಗೆ ಆದೇಶ ಮಾಡಿದ ಮೇಲೆ ಇದುವರೆಗೂ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದು ಅವ್ರು ಕಟ್ತಾ ಇರೋರ್ನ ರಿಸರ್ವೇಷನ್ ಮಾಡಿಲ್ಲ. 2013 ಮನೆ ಕಟ್ಟಲು ಹೌದು ಸರ್, ಪ್ರೈವೇಟರ್ ಸರ್. 2013 ಅವ್ರು ದಾಖಲೆ ಬೇಕಿದೆ, 2011 ನಮ್ಗೆ ದಾಖಲೆ ಬೇಕಿದೆ. ನಮ್ದು ಸ್ಪಾಟ್ ವಿಸಿಟ್ ಮಾಡಿದ್ದಾರೆ, ಎಲ್ಲ ಚಿತ್ರಗಳೆಲ್ಲ ಹಾಕೊಂಡಿದ್ರ ಅದೇ ತಾನೇ. ಅದು ಯಾರು ಮನೆ ಕಟ್ತಾರೆ ನೀವು? ಅಲ್ಲ ಮನೆ ಕಟ್ತಾ ಇದ್ರೆ ನೀವು ಸುಮ್ಮನೆ ಇದಿರುತ್ತಲ್ಲ. ಹಾಂ ಮನೆ ಹಿಂದೇನೆ ಅಲ್ಲ ಯಾರಪ್ಪ ಸರ್? ಹಾಂ ಓಕೆ. ಹಾಂ ಅದ್ಯಾವಾಗ ಕೊಟ್ಟಿದ್ದಾರೆ? ಓಕೆ. ಅದೇ ಈ ವರ್ಷ ಹೇಳಿದ್ದೀರಾ?
ಯಾರು ರಮೇಶ್? ಹಾಂ, ಯಾವಾಗ ಕೊಟ್ಟಿದ್ದೀರಾ? 2 ಥರ ಕೊಟ್ಟಿದ್ದೀರಾ? ಇಲ್ಲ ಸರ್, ಲೋಕಾಯುಕ್ತ ಕಂಪ್ಲೇಂಟ್ ಇರೋ ದಿವಸದಲ್ಲಿ ಇವಾಗ ಆಮೇಲೆ ಇಲ್ಲ ಅಂತಾರೆ ಇವರು. ಲೋಕಾಯುಕ್ತದ ಆರ್ಡರ್ ಆಯ್ತು ಸರ್. ಬರ ತಗೊಂಡ್ಮೇಲೆ ಲೋಕಾಯುಕ್ತ ಹೋಗಿರೋದು. ನೀವು ರದ್ದು ಮಾಡಿ ಆಯ್ತು ನೋಡಿ ಮಾತಾಡಿ. ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ ನಾಳೆ ಬಂದು ನಾಳೆ ರಜಾ, ನಾಡಿದ್ದು ಶ್ರೀಗಂಧ ಪಾಣಿ ಎಂಟ್ರಿ ಮಾಡೋದು ತಹಸೀಲ್ದಾರ್ 1 ವರ್ಷ ಆಗಿದೆ ಸರ್. 3 ಪಾಣಿ ಶ್ರೀಗಂಧ ಎಂಟ್ರಿ ಇವಾಗ ಮೊನ್ನೆ 500 ಗಿಡ ಸ್ವಲ್ಪ ಒಣಗೋಯ್ತು ಸರ್. ಬೆಂಕಿ ಯಾರ್ದು? ನಮ್ದು ಸರ್. ಇವಾಗ ಆದೇಶ ಪಾಣಿಯಲ್ಲಿ ಎಂಟ್ರಿ ಮಾಡೋದಕ್ಕೆ 1 ವರ್ಷ ಆಗಿತ್ತು ಸರ್. RIDA ಪ್ರತಿ ದಿನ ತಿರುಗಾಡ್ತಾ ಇತ್ತು ಸರ್. ಎಷ್ಟು ದೊಡ್ಡದಾಗಿತ್ತು? ಸರ್ 18 ವರ್ಷ ಸರ್. ನಾನೇ ಹೌದು ಸರ್, ಇವರು ಇದ್ದಾಗ ಸರ್ ಅಲ್ಲ ಸರ್, ಪಾಣಿಯಲ್ಲಿ ಎಂಟ್ರಿ ಮಾಡಿಕೊಟ್ರೆ ಪಾಣಿಯಲ್ಲಿ ಗಿಡಗಳು ಎಂಟ್ರಿ ಮಾಡೋದಕ್ಕೆ ನಮ್ಗೆ ಅವಕಾಶ ಇಲ್ಲ. ಮತ್ತು 3 ಮಾನ್ಸೂನ್ ಟೈಮಲ್ಲಿ ಅಗ್ರಿಕಲ್ಚರ್ ಸರ್ವೆ ಮಾಡ್ತಾರೆ ಕ್ರಾಪ್ಸ್, ಆ ಟೈಮಲ್ಲಿ ಮಾತ್ರ ಎಂಟ್ರಿ ಮಾಡೋಕ್ಕೆ ಅವಕಾಶ ಇಲ್ಲ. ಈಗ ಬಿಟ್ಟಿದ್ದಾರೆ ಸರ್ FID ಕಲೆಕ್ಷನ್ಸ್ ಮಾಡೋಕ್ಕೆ. ನೆಕ್ಸ್ಟ್ ಡ್ರಾಟ್ ಬಂದರೆ ಅವ್ರಿಗೆ ಅಮೌಂಟ್ ಕೊಡಬೇಕು, ಆವಾಗ ಲಿಂಕ್ ಮಾಡಿಸ್ಕೊಂಡು ಎಂಟ್ರಿ ಮಾಡೋದು. ನಮ್ಮ ಡಿಪಾರ್ಟ್ಮೆಂಟಿಂದ ಯಾವುದೇ ಕಾರಣಕ್ಕೂ ಮರಗಳಾಗಲಿ ಕ್ರಾಪ್ ಆಗಲಿ ನಾವು ಎಂಟ್ರಿ ಮಾಡೋದು. ಅಲ್ಲ ಸರ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರು ಮಾಡೋದು. ಡೈರೆಕ್ಷನ್ಸ್ ಮಾಡಿದ್ರೆ ಅವ್ರು ಸರ್ ಮಾತಾಡಬೇಕು. DC ಹೊರಗಡೆ ನಾನು ಹೋಗ್ಬೋದು ಸರ್. ನಮ್ಮ IAS ಯಾವುದಾದ್ರು ಅಂತ ಬಂದು ಭೇಟಿ ಆಗಿದೆ ಸೆಂಟ್ರಲ್ ಯಾವಾಗ ತಹಸೀಲ್ದಾರ್ ಭೇಟಿ ಮಾಡಿಲ್ಲ ಅಂತ ಹೇಳ್ತಾರೆ ಸರ್. ನಾನೇ ಹೋಗಿ ಕರೆದು ಅವ್ರು ಮತ್ತೆ ಅವ್ರು ಕರೆಸಿ ಯಾರು ಭೇಟಿ ಆಗಿದೆ? ನಿಮ್ಮನ್ನು ಕರೆಸಿದ್ದು ಈ ಥರ ಪಾಣಿ ಎಂಟ್ರಿ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಹುಡುಗರು ಕಂಪ್ಯೂಟರ್ ಒಳಗೆ ಕರೆಸಿ ಇದು ಇಮ್ಮಿಡಿಯೇಟಾಗಿ ಇದು ಮಾಡಪ್ಪ ಅಂತ ನೀವೇ ಹೇಳಿದ್ರೆ ಹಾಂ, ಆಗ ಮಾಡಲೇ ಇಲ್ಲ ಸರ್. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಇರೋದು. ಆಯ್ತು, ಈಗ ತಗೊಂಬನ್ನಿ, ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಡೈರೆಕ್ಷನ್ಸ್ ಮಾಡ್ತೀನಿ. RTC ಕಸ್ಟೋಡಿಯನ್ ನಾವು, ಪ್ರೈವೇಟದು ಪ್ರೈವೇಟ್ ಪರ್ಸನ್ಸೇ ಮಾಡಿಸ್ಕೋಬೇಕು. ಎಷ್ಟಿದೆ ನಿಮ್ಗೆ? ಅಲ್ಲ ಎಷ್ಟಿದೆ ಅಂದೆ? ಅಂಗನವಾಡಿ ಆಯಿತು ಮತ್ತು ಶ್ರೀಗಂಧ ಜಲಾನಯನಲ್ಲಿ ಅಭಿವೃದ್ಧಿ ಪಡುವಾಗ 25,000 ರೂಪಾಯಿ ಅವನ್ನ ರೈತರಿಗೆ ಅಮೌಂಟ್ ಕೊಟ್ಟಿದೆ ಸರ್ ಸರ್ಕಾರದಿಂದ. ಆವಾಗ ಬೌಂಡ್ರಿ ಫಿಕ್ಸ್ ಮಾಡಿದ್ರು. ಇವಾಗ 5 ಎಕರೆ ಕೆರೆಯೆಲ್ಲ ಉತ್ತುವರಿ ಮಾಡ್ಕೊಂಡಿದ್ದಾರೆ. ಏನು ಹಾಕೊಂಡಿದ್ದಾರೆ? ಕೆರೆ ಉತ್ತುವರಿ ಎಲ್ಲ ಗದ್ದೆಗಳು ಹೊಲ ಮಾಡ್ಕೊಂಡಿದ್ದಾರೆ. ನಿಮ್ಮ ಗಮನಕ್ಕೆ ಸರ್ 5-6 ಬಾರಿ ಕೊಟ್ಟಿದ್ದೀನಿ ಸರ್. ಒಂದು ದಿನಕ್ಕೆ 5-5 ಅರ್ಜಿ ಬರುತ್ತೆ ಒತ್ತುವರಿಗೆ. ಅಲ್ಲ ಸರ್, 3 ವರ್ಷದಿಂದ ಬೇಕು ಸರ್. ತಾಲೂಕು ಸರ್ವೇರು. ಅಲ್ಲ 3 ವರ್ಷದಿಂದ ಕೇಳಿಸ್ಕೊಳ್ಳಿ, ಒಬ್ಬ ತಾಲೂಕು ಸರ್ವೇರು. ಹೇಳಿ ಸರ್. ನೀವು ಫಾಲೋ ಅಪ್ ಮಾಡ್ಕೋಬೇಕು, ಬಂದು ಭೇಟಿ ಆಗಬೇಕು. ಯಾವಾಗ ಸರ್, 3 ನಾವು ಜನದ ಮಧ್ಯದಲ್ಲಿ ಬೇರೆ ಯಾವ್ದಾದ್ರು ಕೇಳಿಸ್ಕೊಳ್ಳಿ ಒಂದು ನಿಮಿಷ. 3 ಜನ ಒಂದು ಮಿನಿಟ್ ಕೇಳಿಸ್ಕೊಳ್ಳಿ, ನಾನು ಹೇಳೋದು ಅವಾಗಿನ ಮಾತಾಡಿದ್ದೀರಾ. 100 ಜನದ ಮಧ್ಯದಲ್ಲಿ ಒಂದ್ಸಲ ಬಂದು ಹೊಟ್ಟೋಗ್ಬಿಟ್ರೆ ಆಗೋದಿಲ್ಲ. ಕೆಲಸ ಆಗ್ಬೇಕಂದ್ರೆ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಬೇಕು. ಅಲ್ಲಿ ಏನಾದರೂ ಸೀರಿಯಸ್ ಇಶ್ಯೂ ಇದೆ ಸರ್, ಪ್ರಾಬ್ಲಮ್ ಆಗ್ತದೆ ಅಂತ ತೊಂದರೆ ನಮ್ಮ ಗಮನಕ್ಕೆ ಸರಿಯಾಗಿ ಅದನ್ನು ತರಬೇಕು. 100 ಜನ ಮಧ್ಯದಲ್ಲಿ ಬಂದು ಒಂದು ಅರ್ಜಿ ಇದೆ ಸರ್ ಅಂತ ಹೊಡ್ಕೊಟ್ಟು ನೀವು ಅರ್ಥ 10 ಸಲ ಅರ್ಜಿ ಕೊಟ್ಟಿದ್ದಾರೆ. ಕೆರೆ ನಿಮ್ದಲ್ಲ ನಮ್ದೇ. ಸರ್, ಬೇರೆ ವಿಚಾರಗಳು ಅಂದ್ರೆ ಒಂದ್ಸತಿ ನಾನು ಮಾತಾಡ್ತೀನಿ. ನಾನು ಹೇಳ್ಬಿಡಿ. ಎಲ್ಲ ಕಡೆ ಏನು ಹೇಳಿದ್ಯೋ ಇವಾಗ ಫಸ್ಟ್ ಹೋಗಿ ನಿನ್ನ ಅಗ್ರಿಕಲ್ಚರ್ ಇದರಲ್ಲಿ ಇದನ್ನ ಅದು ಮಾಡ್ತೀನಿ ಸರ್. ರೆಡಿ ಮಾಡಿಸು. ಮಿಕ್ಕಿದ್ದು ಅಂಗನವಾಡಿದ್ದು ವಿಡಿಯೋ ಬರ್ತಾರೆ ಅಂತ ಹೇಳಿದ್ದಾರೆ, ಸಾಲ್ವ್ ಮಾಡ್ತಾರೆ. ಇದು ಕೆರೆ ನಾಳೆ ಅಲ್ಲ ನಾಡಿದ್ದು ಎಷ್ಟೊತ್ತಿಗೆ ಬಂದಿದೆ? ಬೆಳಿಗ್ಗೆ ಸರ್ 10:30. 10:00 ಬಂದಿದ ತಕ್ಷಣ ಫಸ್ಟ್ ಇದು ನೀನು ಮಾತಾಡಿ ಹಿಂಗಿದೆ ಅಂತೇಳಿ ಅಲ್ಲಿರೋ ಒಂದು ವಿಡಿಯೋನೋ ಫೋಟೋನೋ ತೊಗೊಬಂದು ಹಂಗೆ ಇದು ಮಾಡಿ ಆಯ್ತು ಸರ್. ಕೆರೆ. ಓಕೆ ಆಗುತ್ತೆ. ಇವಾಗ ಅದಕ್ಕೂ ಎಲ್ಲದಕ್ಕೂ ಏನಾಯ್ತು ಸರ್? ಒಂದು ಸೆಕೆಂಡ್ ಆಯ್ತು ಅಣ್ಣ, ಇನ್ನ ಬಾರಿ ಸರ್. ಅಣ್ಣ ಬೇರೆಯವ್ರು ಇದ್ದಾರೆ. ಇರ್ಲಿ. ಒಂದು ನಿಮಿಷ ಹೇಳ ಅಣ್ಣ, ಇನ್ನು ಒಂದು ನಿಮಿಷ ಹೇಳ. ಇದಾದ್ಮೇಲೆ ಇವ್ರು ಕೂತಿರ್ತಾರೆ, ಆಮೇಲೆ ಮಾಡ್ತಾರೆ. ಇದು ಮಾಡ್ತಾರೆ. ಗೌರ್ಮೆಂಟ್ ಲೇಟ್ ಆಗಿದೆ ಮಾಡ್ಕೊಳ್ಬೋದಂತೆ. ಯುವ ಸಾಹೇಬ್ ಗಮನಕ್ಕೆ ಒಂದು ಮೆಸೇಜ್ ಹಾಕಿದ್ದೀನಿ, ಏನು ಮಾಡಲಿಲ್ಲ. 3 ಆಗಿದೆ, 3 ಕಾಲೋನಿಗೆ ಒಂದು ಹಾಕಿಲ್ಲ, 3 ಅಲ್ಲೇ ಹಾಕೊಂಡಿದ್ದಾರೆ ಪಕ್ಕದಲ್ಲಿ ಒಂದು 50 ಮೀಟರ್ ಯಾರು 50 ಮೀಟರ್ ಹಾಕಿರೋದು? TPS ಇಂದ ಒಂದಾಗಿದೆ, 15 ಫೈನಾನ್ಸ್ ಇಂದ ಒಂದಾಗಿದೆ, ZP ಇಂದ ಒಂದಾಗಿದೆ. 3 ಅಲ್ಲೇ ಹಾಕಿದೆ. ಎಲ್ಲಿ ಹಾಕಿದ್ದಾರೆ? ನಾರ್ಮಲ್ ಇವರು ಕಂಪ್ಲೇಂಟ್ಸ್ ಮಾಡಿಸಿ ಮಾಡಬೇಕು. ಅದು ಹಿಂದೆ ಎಲ್ಲ ಹಾಕಿದ್ದಾರೆ. ಇಲ್ಲ, ರೀಸೆಂಟಾಗಿ ಹಾಕಿದ್ದೆ ನಾನು. ರೀಸೆಂಟಾಗಿ ಯಾವುದು? ರೀಸೆಂಟಾಗಿ ಅದು ಒಂದು ವಿಡಿಯೋ ಮಾಡಿದ್ದೆ ನಾನು 3 ವರ್ಷ ಆಯ್ತು. ನೀವು ಬಂದಾಗಿಂದಲೇ ಮಾಡಿದ್ದು. 3 ವರ್ಷದಿಂದ ನಾನು ಯಾವ್ದು 5 ಮಾಸ ಕೊಟ್ಟಿಲ್ಲ.
ನೀವು ಬಂದಾಗಿಂದಾನೆ ನೀವು ಒಂದು ವಿಸಿಟು ಮಾಡಲಿಲ್ಲ. ಒಂದು visit ಮಾಡಿದ್ದೀನಿ. ಅಲ್ಲ ಅದು ಬಿಡು. ಎಲ್ಲ ಪಕ್ಕದಲ್ಲೇ ಹಾಕಿದ್ದಾರೆ. ಪಕ್ಕದಲ್ಲೇ ಹಾಕಿದ್ದಾರೆ ನೋಡಿ. ಪಕ್ಕದಲ್ಲಿ ನೋಡಿ ಅಲ್ಲ, ಅದೇ ಇಲ್ಲಿ ಒಂದು ನಿಮಿಷ ಇರೋದಿದೆಯಾ? ಇವ್ರು ಕಾಲೋನಿಯಲ್ಲಿ ಹಾಕಿಲ್ಲ, ಊರಲ್ಲಿ ಹಾಕೊಂಡಿದ್ದಾರೆ. ನೀವೇ ಪಕ್ಕದಲ್ಲಿದೆ ನೋಡಿ, ಇನ್ನೊಂದಿದೆ. ಇಷ್ಟು ಹತ್ರ ಏನು ಸರ್ ನಮ್ದು ಅಲ್ಲ, ಎಷ್ಟು ಸಾವಿರ ಇದೆ? 50-60 ಅಷ್ಟೇ ಇರೋದು. ಇದೊಂದು ತೆಗ್ದು ಶಿಫ್ಟ್ ಮಾಡಿಸಿ ಅಷ್ಟೇ. ಕಾಲೋನಿ ಒಂದು ಆಕ್ಸಿಯಲ್ ಅಂತ ನಮ್ಮ ಸ್ಕೀಮ್ಗಳೆಲ್ಲ ಹಾಕಿದ್ರು ಸರ್. 15 ಫೈನಾನ್ಸ್ ಯಾವುದ್ರಲ್ಲಾದ್ರೂ ಕಾಲೋನಿಗೆ ಒಂದು ನಾನು ಹಾಕ್ಸಿದ್ರೆ ನಾನು ಹೇಳಿದೆ, ಅವತ್ತು ಹೇಳಿದೆ, ನಾನು ಹಾಕ್ಸಿದ್ರೆ ಕಾಲೋನಿಯಲ್ಲಿ ಹಾಕ್ಸಿದ್ರೆ ಓಕೆನಾ. ಈಗ ಏನಿದ್ರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಅಂಡರಲ್ಲೇ ಹಾಕೋಲ್ಲ. ಅಧ್ಯಕ್ಷರು ಇರ್ತಾರಲ್ಲ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರು ಮೆಂಬರ್ ಆಗೋಲ್ಲ ಆಗುತ್ತಾರೆ. ಇವಾಗ ಆಗೋಯ್ತು. ಅದೆಂತಾಗ ಹಾಕಿದಲ್ಲ ಈಗ ಇಷ್ಟು ಪಕ್ಕದಲ್ಲಿ ಆಗೋ ಬದಲು ಒಂದು ನೋಡಿ, ಅದು ಯಾರು ಇದ್ರೆ ಒಂದು ಚೇಂಜ್ ಮಾಡಿ. ಕಾಲೋನಿ ನಮ್ಮ ಕಡೆಯಿಂದ ಒಂದು ಹಾಕ್ಸಿದ್ರು. ನಾವು ಹಾಕಿದ್ರೆ ಯಾವುದೇ ಅಲ್ಲ, ನಾನು ಆಗ್ಬೋದು, ಉಪಯೋಗ ಏನೋ ಪಕ್ಕದಲ್ಲೇ ದಯಮಾಡಿ ಏನು ಅಂತ ತೆಗೆದ್ರೆ ಏನು ಮಾಡಿ. ಅವ್ರಿಗೆ ಹಗಲು ರಾತ್ರಿ ಎರಡು ಒಂದೇ ಕಡೆ ಇರ್ಬೇಕು ಅನ್ನೋದು ವಾದ. ನಾನು ಅಲ್ಲಿರೋ ಜನರು ಅದು ಹೆಂಗಿದೆ ಈಗಿನ ಕಾಲದಲ್ಲಿ ಅಲ್ಲ, ಇಲ್ಲಿ ಯಾವ್ದೋ ಅಪಾರ್ಟ್ಮೆಂಟ್ ದೂರದಲ್ಲಿ ಇನ್ನೊಂದು ಆಗಿ ಮಾಡ್ತಿದ್ರೆ ಏನು ಉಪಯೋಗ ಏನು? ಶಿಫ್ಟಿಂಗ್ ಮಾಡ್ತಾರೆ. ಇದು ಬೇರೆ. ಬೇಸಿಗೆ ಕಾಲ ಬರ್ತಾ ಇದೆ. ಇವನ ಮತ್ತು JJM ಇಂಜಿನಿಯರ್ಸು ಮತ್ತು KB ಅವ್ರನ್ನ ಕರೆಸಿ, ತಹಶೀಲ್ದಾರು ಇದ್ದರು, 4 ಜನನೂ ಆಫೀಸರ್ಸು, ಚಿಂತಾಮಣಿ ಮತ್ತು ಸಿದ್ಲಘಟ್ಟ ತಾಲೂಕು ಎರಡೂ ಏನು ಕುಡಿಯೋ ನೀರಿದ್ದು ವ್ಯವಸ್ಥೆಗಳು ಏನೇನು ಮಾಡ್ಕೊಂಡಿದ್ದೀರಾ, ಮತ್ತು ಕಾಂಟ್ರಾಕ್ಟರ್ಸ್ ಯಾರ್ಯಾರು ಕೆಲಸ ಮಾಡ್ತಾ ಇಲ್ವೋ, ಯಾಕಂದರೆ ಏನು ಇವಾಗ ಸ್ಟೇಟಲ್ಲಿ ಒಂದಷ್ಟು ಫಂಡ್ಸ್ ಬಂತು JJMಗೆ, ಮತ್ತು ಇವಾಗ ಸೆಂಟ್ರಲ್ ಫಂಡ್ಸ್ ಇನ್ನೊಂದು 10-15 ದಿನದಲ್ಲಿ ಬರುತ್ತೆ. ಸೊ ಪೇಮೆಂಟ್ಸ್ ಎಲ್ಲ ಕಾಂಟ್ರಾಕ್ಟ್ಗೂ ಕರೆಕ್ಟಾಗಿ ಕೊಟ್ಟು, ಯಾಕಂದರೆ ಒಬ್ಬರು ಕೊಟ್ಟು ಒಬ್ಬರು ಕೊಡದೇ ಇರೋದು, ಆಮೇಲೆ ಆ ಊರಲ್ಲಿ ಕೆಲಸ ಆಗದೇ ಇರೋದು ಕಂಪ್ಲೇಂಟ್ಸ್ ಬರುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರನ್ನೂ ಕರೆಕ್ಟಾಗಿ ಯಾವ್ಯಾವ ಕೆಲಸಗಳಾಗಿದೆಯೋ ಅವ್ರಿಗೆಲ್ಲ ಪೇಮೆಂಟ್ಸ್ ಮಾಡಿ, ಮತ್ತು ಮುಂದಿನ ಏನು ಕೆಲಸ ಮಾಡಬೇಕು ಅದನ್ನು ಮಾಡಿಸಿ ಅಂತ ಹೇಳಿದ್ದೀನಿ. ಮತ್ತು ಏನು ಬೋರ್ವೆಲ್ಸ್ ಡ್ರೈ ಆಗಿದೆಯೋ ಅದನ್ನು ಏನು ಆ್ಯಕ್ಷನ್ಸ್ ತೊಗೊಂಡಿದ್ದೀರಾ ಅಂತ ಕೇಳಿದೆ. ಇಬ್ಬರು ಇವಾಗಲೂ ಪ್ಲ್ಯಾನ್ A ಪ್ಲ್ಯಾನ್ B ಅಂತ ಮಾಡ್ಕೊಂಡಿದ್ದೀವಿ ಸರ್. ಯಾವುದಾದ್ರೂ ಇದು ಡ್ರೈ ಆಗಿದ ತಕ್ಷಣ ಪ್ರೈವೇಟ್ ಅವ್ರನ್ನ ಬೋರ್ವೆಲ್ಸ್ನ ದತ್ತಕ್ಕೆ ತೊಗೊಂಡು ಮಾಡ್ತೀವಿ ಅಂತ, ಅದು ಏನಾದರೂ ಡ್ರೈ ಆದರೆ ಆಮೇಲೆ ಟ್ಯಾಂಕರ್ಸಲ್ಲಿ ಮಾಡ್ತೀವಿ ಅಂತ ಒಂದು ಮಾಹಿತಿ ಕೊಟ್ಟರು. ಅದಾದಮೇಲೆ ಏನೋ ಒಂದು HN ವ್ಯಾಲಿ ಮತ್ತು KC ವ್ಯಾಲಿ ರಿಪೋರ್ಟ್ಸ್ ಏನೇನು ಬರ್ತೀವಿ ದಯವಿಟ್ಟು ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೆ. ಯಾಕಂದರೆ ಏನೋ ಒಂದು ನಾವು ನಮ್ಮ ಶಾಸಕರು, 2 ಜಿಲ್ಲೆಯ ಶಾಸಕರು ಮತ್ತು ಸಂಸದರು, ಚಿಕ್ಕಬಳ್ಳಾಪುರ ಸಂಸದರು, ನಾನು ಮತ್ತು ಏನೋ ಒಂದು ಕೃಷ್ಣಾ ನದಿ ತರಬೇಕು ಅಂತ ಒಂದು ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಈ ರಿಪೋರ್ಟ್ಸ್ ಎಲ್ಲ ಬೇಕಾಗಿದೆ ಅಂತ ಹೇಳಿದ್ದೀನಿ. ಅದ್ರ ಜೊತೆ ಬೋರ್ವೆಲ್ಸ್ ಡ್ರೈ ಆಗಿರೋದು, ಸೋರ್ಸ್ ಆಫ್ ವಾಟರ್ ಏನು ಅಂದಾಗ ಬೋರ್ವೆಲ್ಸ್ ಅಂತ ಇರುತ್ತಲ್ಲ, ಆ ಮಾಹಿತಿನೂ ನಮ್ಮ CO ಸಾಹೇಬ್ರಿಗೆ ಹೇಳಿದ್ದೀನಿ ಕೊಡೋಕ್ಕೆ ರೈಟಿಂಗಲ್ಲಿ. ಸೊ ಸೋರ್ಸ್ ಆಫ್ ವಾಟರ್ ಈಸ್ ಬೋರ್ವೆಲ್ಸ್ ಅಂತ ಮೆನ್ಷನ್ ಮಾಡಿಕೊಡಿ ಅಂತ ಹೇಳಿದ್ದೀನಿ. KDP ಮೀಟಿಂಗು, ದಿಶಾ ಮೀಟಿಂಗಲ್ಲಿ ಯಾವಾಗ ಕುಡಿಯೋ ನೀರಿದ್ದು ಡಿಸ್ಕಷನ್ಸ್ ಬರುತ್ತೋ ಅದನ್ನು ಕ್ಲಿಪ್ಪಿಂಗ್ಸು ಕೂಡ ಕೇಳಿದ್ದೀನಿ. ಯಾಕಂದರೆ ಇದನ್ನೆಲ್ಲ ಸ್ವಲ್ಪ ಮಾಹಿತಿ ಮಿನಿಸ್ಟ್ರುಗಳೇ, ಸೆಂಟ್ರಲ್ ಮಿನಿಸ್ಟ್ರು, ಜಲಶಕ್ತಿ ಮಿನಿಸ್ಟ್ರು ಕೊಡಬೇಕು ಅಂತ ಈ ನಿಟ್ಟಿನಲ್ಲಿ ಒಂದು ಇದು ಮಾಡಿದ್ದೀವಿ. ಮತ್ತು ಏನು TCಗಳು ರೈತರು ಬೋರ್ವೆಲ್ಗಳಾಗಿದ್ದಾಗ TCಗಳ ಅಭಾವ ಇದೆ ಅಂತ ಹೇಳಿದಾಗ ನನ್ನ ಹತ್ರ ಬಂದು ಸುಮಾರು ಒಂದು ಚಿಂತಾಮಣಿಯಲ್ಲೇ ಒಂದು 15-20 ಜನ ಲೆಟರ್ಸ್ ತೊಗೊಂಡಿದ್ದಾರೆ. ಅದ್ರ ಮಾಹಿತಿ ಏನು ಅಂತ ಪಡ್ಕೊಂಡಿದ್ದೀನಿ. ಈ ವಿಚಾರದಲ್ಲಿ ಇವತ್ತು ಒಂದು ಮೀಟಿಂಗ್ ಮಾಡೋಕ್ಕೆ ಬಂದಿದೆ. ಅದರ ಜೊತೆ ಸಾರ್ವಜನಿಕರು ಏನೋ ಒಂದು ರೆವಿನ್ಯೂ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅದು ಒಂದಷ್ಟು ಅರ್ಜಿಗಳು ಕೊಟ್ಟು ಅವೆಲ್ಲ ತಹಶೀಲ್ದಾರ್ಗೆ ಮತ್ತು ಇಬ್ಬರಿಗೂ ಕೊಟ್ಟು ಅದನ್ನು ಸಾಲ್ವ್ ಮಾಡಿ ಅಂತ ಹೇಳೋಕ್ಕೆ ಇದೊಂದು ಚಿಕ್ಕ ಒಂದು ಸಭೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದಿಶಾ ಮೀಟಿಂಗ್ಸ್ ಏನು ಮಾಡ್ತೀವೋ ಎಲ್ಲ ಅಲ್ಲಿ ಅಧಿಕಾರಿಗಳು ಅಲ್ಲೇ ಸಿಕ್ಕಿ ಎಲ್ಲ ಮಾತಾಡ್ತಾ ಇದ್ದೀವಿ. ಬೇರೆ ಏನೋ ವಿಚಾರಗಳಿದ್ದಾಗ ಫೋನಲ್ಲೇ ಇಒನ ಮತ್ತು ತಹಶೀಲ್ದಾರ್ನ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನ ಮತ್ತು ಇವನ್ನೆಲ್ಲ ಮಾತಾಡಿದ್ವಿ. ಈ KBದು ಜಾಸ್ತಿ ಸುಮಾರು ಒಂದು ತಿಂಗಳಿಂದ ಒಂದು 7-8 ಅರ್ಜಿಗಳು ಬಂದಕ್ಕೆ ಅದಕ್ಕೆ ಏನು ಅಂತ ಅದಕ್ಕೆ ಖುದ್ದಾಗಿ ನಾನೇ ಇಲ್ಲಿ ಬಂದಿರೋದು. ಅದು ಬಿಟ್ಟರೆ ಫೋನುಗಳಲ್ಲಿ ಇಒನ ಮತ್ತು ತಹಶೀಲ್ದಾರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ್ಯಾವ ಇದರಲ್ಲಿ ಡಿಪಾರ್ಟ್ಮೆಂಟ್ಸ್ ಬೇಕೋ ಅದರಲ್ಲಿ ನಾವು ಮಾತಾಡಿ ವ್ಯವಸ್ಥೆಗಳು ಮಾಡ್ತಾಯಿದ್ದೀವಿ. ವೇಣು ಅವರು ವಾರಕ್ಕೆ 2 ಸತಿ ಅಲ್ಲಿ ಬಂದು ಕೋಲಾರದ ನಮ್ಮ ಕಚೇರಿಯಲ್ಲಿ ಯಾರ್ಯಾರ್ದು ಪ್ರಾಬ್ಲಮ್ಸ್ ಇದೆ ಚಿಂತಾಮಣಿ ಅವ್ರನ್ನೆಲ್ಲ ಕರ್ಕೊಬಂದು ಅಲ್ಲೇ ಸೊಲ್ಯೂಷನ್ ಅಂತೂ ಕಂಡುಹಿಡಿತಾ ಇದ್ದೀವಿ. ಥ್ಯಾಂಕ್ ಯು ಸರ್.